ಕಾಂಡ್ರ ಶಾಂತಲಾ ಲೇಟ್ ವಿಜಯೇಂದ್ರ, ಶ್ರೀಮತಿ ಪಾರ್ವತಿ ಗಂಡ ಲೇಟ್ ಕಾಂಡ್ರ ಸೋಮಣ್ಣ. ಈ 3 ಜನ ನಡುವೆ ಪಾಲಾ ವಿಭಾಗ ಆಗ್ತದೆ. ಡಾಕ್ಯುಮೆಂಟ್ 1939 ಡಾಕ್ಯುಮೆಂಟ್ ಪ್ರಕಾರ ಅದು ಲಿಂಕ್ ಡಾಕ್ಯುಮೆಂಟ್ ಕೊಟ್ಟಿದ್ದ ಇನ್ಫಾರ್ಮೇಶನ್ ಕೊಡ್ತಾರೆ. ಅಷ್ಟರಾಗ ಏನಾಗ್ತದೆ, ಅದು ಇನ್ನೊಂದು ಡಾಕ್ಯುಮೆಂಟ್ ಶುರು ಆಗ್ತದೆ. ಏನ್ ಡಾಕ್ಯುಮೆಂಟ್ ಅಂತ ಹೇಳಿದ್ರೆ, ಈ ಡಾಕ್ಯುಮೆಂಟ್ ಮೇಲೆ ಮತ್ತೆ ದಾನ ದಸ್ತಾವೇಜ್ ರೆಡಿ ಮಾಡ್ತಾರೆ. ಈ ದಾನ ದಸ್ತಾವೇಜ್ ಬರೀ 45 ದಿವಸದಾಗೆ 28/11/2020 ದಾನ ದಸ್ತಾವೇಜ್ ಯಾರು ಮಾಡ್ಕೊಂತಾರೆ, ಈ 3 ಹೆಸರು ಮೇಲೆ ಪಾಲಾ ಹೋಗ್ಬೇಕು. ಅವ್ರ ಮಕ್ಕಳು ಯಾರ್ಯಾರು, ಅವ್ರ ಹೆಣ್ಮಕ್ಳು ಪ್ರಭಾವತಿ ಗಂಡ ಲೇಟ್ ಪ್ರಸಾದ್ ಮತ್ತೆ ಶ್ರೀಮತಿ ಪಾರ್ವತಿ ಗಂಡ ಲೇಟ್ ಕಾಂಡ್ರ ಸೋಮಣ್ಣ, ಇವರು ದಾನಗಳು ಮಾಡಿಕೊಂಡು ಈಗ ಹೆಸರು ಫಾರ್ಮುಲಾಗೆ ಪ್ರಭಾವತಿ ಬರ್ತಾರೆ. ಇದೇ ಹೆಸರು ಅರ್ಥ ಸರ್. ಈ ಡಾಕ್ಯುಮೆಂಟ್ ಪ್ರಕಾರ ಎಂಡಾರ್ಸ್ಮೆಂಟ್ಗಳು ನಾವು ADLR ಆಫೀಸ್ನಾಗೆ ನೀಟಾಗಿ ಎಂಡಾರ್ಸ್ಮೆಂಟ್ ತಗೊಂಡು ಎಲ್ಲ ಸೃಷ್ಟಿ ಡಾಕ್ಯುಮೆಂಟ್ಗಳು ಅವು ಇವು ಅಂತೇಳಿ ಹೇಳ್ತಾರೆ. ಇದೆ ಎಂಡಾರ್ಸ್ಮೆಂಟ್ಗಳು ಫಾರಂ 2ನಾಗೆ ಈಗ ನಾವು ಸೀರಿಯಸ್ ಆಗಿ ಹೇಳಿದ ಮೇಲೆ ಏನಾಯಿತು, ನಾವು ಹೋಗಿ ಪ್ರಶ್ನೆ ಮಾಡಿದ್ದೇನೆ, ಅದು ವಿಡ್ರಾ ಆಯಿತು. ಯಾರಿಗೆ ಕಮಿಷನರ್ ಹೋಗಿ ರಿಕ್ವೆಸ್ಟ್ ಮಾಡಿದ್ದೀವಿ. ಮಾಡಿದ ಕೂಡಲೇ ಸರ್ ಇದು ನೋಡಿ ಭಾಳ ಸೀರಿಯಸ್ ಆಗಿ ಇಶ್ಯೂ ಆಗ್ತದೆ ಅಂತೇಳಿ ಹೇಳಿದ ಮೇಲೆ ಅವ್ರು ವಿಡ್ರಾ ಮಾಡಿಬಿಟ್ರು. ಯಾವ ಥರ ಮಾಡಿದ್ರು ಅಂದರೆ FIR ಮಾಡಿದ್ರು, ನಮ್ಮ ಮೊದಲು ಶ್ರೀನಿವಾಸ್ ಮಾಡಿದ್ದು ವಿಚಾರಣೆ. ಮತ್ತೆ ಮುಂದೆ ಇದು ನಾನು ಕಂಪ್ಲೇಂಟ್ ಕೊಟ್ಟಿದ್ದು ವಿಶೇಷವಾಗಿ ಸರ್, ಇದು ಸೀರಿಯಸ್ ಆಗಿ ಯಾವಾಗ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಹೋಗಿ ಕಂಪ್ಲೇಂಟ್ ಕೊಟ್ಟೆ, ಆ ಕಂಪ್ಲೇಂಟ್ನಾಗ ಏನಾಯಿತು, ಪೊಲೀಸ್ ಅಂದರೆ ಜನತಾ ದರ್ಶನ್ನಾಗೆ ಜಮೀರ್ ಅಹಮದ್ ಸಾಹೇಬ್ ಇರುವಾಗ ಸ್ಟೇಜ್ ಮೇಲೆ ಹೋಗಿ ಕೊಟ್ಟ ಮೇಲೆ ತಕ್ಷಣ ಇದು ಕ್ರಿಮಿನಲ್ ಕೇಸ್ ಫೈಲ್ ಮಾಡಬೇಕು, ಇಮಿಡಿಯೇಟ್ ಇನ್ಕ್ವೈರಿ ಮಾಡಿ ಅಂತೇಳಿ ಒಂದು 15 ದಿವಸ ಆಗ್ತದೆ ಅಂತ ಹೇಳಿದ್ರೆ, ನನಗೆ ಮಿಸ್ಲೀಡ್ ಮಾಡಿ ಯಾವುದೋ ಒಂದು ಲೈನ್ ಬರೆದ್ಬಿಟ್ಟು ನನ್ನ ಇನ್ಮೇಲೆ ಹಾಕ್ಬಿಟ್ಟು ಲೈನ್ ಮಾಡಿ ಸೈನ್ ಮಾಡಿಸ್ಕೊಂಡು ಮಾಡಿದ ಮೇಲೆ ನಾನು ಆರ್ಟಿನ ಹಾಕಿದ ಮೇಲೆ ನನಗೆ ಗೊತ್ತಾಗಿರೋದು ವಿಚಾರಣೆ. ಪುನಃ ನಾನು ಏನು ಮಾಡಿದೆ, ಒಂದು FIR ಮಾಡಿದೆ. ಅವರೇ ಹೇಳಿದ್ದು ಮತ್ತೆ, ಇಲ್ಲ ಸರ್ ಇದು ಸೀರಿಯಸ್ ಮ್ಯಾಟ್ರ್, ಇದು ಸ್ಟೇಟ್ ಲೆವೆಲ್ನಾಗ ಹೋಗೋದು ಮ್ಯಾಟ್ರ್, ಯಾಕಂದರೆ ಜನತಾ ದರ್ಶನ ಕೊಟ್ಟಿರೋದು ಆನ್ಲೈನ್ ಪೋರ್ಟಲ್ ಆಗಿರೋದು, ಇದು ತಕ್ಷಣ ಕ್ಲೋಸ್ ಮಾಡ್ಬೇಕಂತ ಹೇಳಿ ಮತ್ತೆ ಇದು ಮಾಡಿ ಮತ್ತೆ ನನ್ನ ಹತ್ರ 17/10/2025 ಮತ್ತೆ ನನಗೆ ಕಂಪ್ಲೇಂಟ್ ಕೊಟ್ಟಿದ್ದು. ಇವತ್ತು 4 ತಿಂಗಳಾಯಿತು, ಇನ್ನುವರೆಗೆ ನನಗೆ ಪರ್ಮಿಷನ್ ಕೊಟ್ಟಿಲ್ಲ. ಇರಲಿ, ವಫ್ ಆಫೀಸರ್ಗೆ ಬಲವಂತವಾಗಿ ಕರೆದು ರಾತ್ರಿ 8:30 ಗಂಟೆಗೆ ನನ್ನ ಮುಂದೆ ಸರ್ಕಲ್ ಇನ್ಸ್ಪೆಕ್ಟರ್ 6 ಸಾರಿ ಫೋನ್ ಮಾಡ್ಯಾರ, ಅವ್ನು ಬರ್ತಾ ಇಲ್ಲ, ಅವ್ನಿಗೆ ಅವ್ನು ನಿನ್ನ ಜಾಬ್ ಆಗ್ತೈತೆ ಅದು ಆಗ್ತದೆ, ಬೆದರಿಸಿ ಕರೆದು ಕಂಪ್ಲೇಂಟ್ ಮಾಡ್ತಿದ್ದಾರೆ. ವಫ್ ಆಫೀಸರ್ ರೆಡಿ ಇಲ್ಲ ಕಂಪ್ಲೇಂಟ್ ಕೊಡಕ್ಕೆ. ಯಾಕಪ್ಪ ಅಂತ ಹೇಳಿದ್ರೆ ಮೇಲಿನ ಅಧಿಕಾರಿ ಆದೇಶ ಮಾಡಬೇಕು. ಅಲ್ಲ, ನಿಮ್ಗೆ ಏನು ಡಿಮ್ಯಾಂಡ್? ನಿಮ್ಗೆ ನಮ್ಮ 3 ಕ್ವಶನ್ ಪಾರ್ಟ್ ಡಿಮ್ಯಾಂಡ್. ಇಮಿಡಿಯೇಟ್ ಸಬ್ ರಿಜಿಸ್ಟರ್ ಆಫೀಸ್ನಾಗಿ 2 ಡಾಕ್ಯುಮೆಂಟ್ ಕ್ಯಾನ್ಸಲ್ ಆಗಬೇಕು. ADLR ಆಫೀಸ್ನಾಗೆ ಎಂಡಾರ್ಸ್ಮೆಂಟ್ ಕೊಟ್ಟವ್ರೆ, ಫಾರಂ 2 ವಿಡ್ರಾ ಆಗಬೇಕು. ರಿಜಿಸ್ಟರ್ ಆಫೀಸ್ನಾಗೆ ಇಮಿಡಿಯೇಟ್ ಮಾಡಿದರೆ ಇದಕ್ಕೊಂದು ಹಂತಕ್ಕೆ ಬರ್ತದೆ. ಈ ಡಾಕ್ಯುಮೆಂಟೇಶನ್ ಹಂತಕ್ಕೆ ಬರ್ತದೆ. ನಮ್ಮ ವಫ್ ಆಫೀಸರ್ ಸಸ್ಪೆಂಡ್ ಆಗಬೇಕು. ADLR ಆಫೀಸ್ನಾಗೆ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಸ್ಕೆಚ್ಗಳು ಏನು ಮಾಡ್ತಿದ್ದಾರೆ ಅದು ತಕ್ಷಣ ಇದು ಮಾಡಬೇಕು. ಯಾಕಂದ್ರೆ ಪ್ರತಿಯೊಂದು ಏನಂತಾರೆ ಡಾಕ್ಯುಮೆಂಟ್ಗಳು ಆಸ್ತಿಗಳಿಗೆ ಭಯ ಇದೆ. ಯಾರು ಕುಂತುಬಿಟ್ಟು ಮಾಡಿ ಸೈನ್ ಮಾಡಿ ನಾವು ಎಂಡಾರ್ಸ್ಮೆಂಟ್ ಮಾಡಿ ಇದು ಮಾಡಿಕೊಂಡ್ರೆ ಆಫೀಸ್ ಟೈಮ್ ಎಷ್ಟು ವೇಸ್ಟ್ ಆಗ್ತಾ ಇದೆ, ಆಫೀಸ್ ಸರ್ಕಾರ ಹಣ ಎಷ್ಟು ವೇಸ್ಟ್ ಆಗ್ತಾ ಇದೆ ಡಾಕ್ಯುಮೆಂಟೇಷನ್ಗೆ, ಇದೆಲ್ಲ ತೊಂದರೆಗಳು. ಸಬ್ ರಿಜಿಸ್ಟರ್ ಆಫೀಸ್ನಾಗೆ ಸೀರಿಯಸ್ ಆಗಿ ಇಂಥವು ಆಸ್ತಿಗಳಿಗೆ ವಿಚಾರಣೆ ಮಾಡಿ ಮಾಡಬೇಕು. ಸಾರ್ವಜನಿಕ ಆಸ್ತಿಗೆ ರಕ್ಷಣೆ ಸಿಗ್ತದೆ. ಹೆಂಗೋ ನಾನು ಎಲ್ಲರಿಗೆ ಧನ್ಯವಾದ ಹೇಳ್ತೀನಿ ಸರ್. ಯಾರು ಇದು ನಮ್ಮ ವಿರೋಧ ಪಕ್ಷದವರು ಪಾಲಿಕೆದಾಗ ಎತ್ತಾರೆ ಅವ್ರಿಗೆ ವಿರೋಧ ಇದೆ, ಅವ್ರಿಂದ ಸ್ಟಾರ್ಟ್ ಆಗಿರೋ ವಿಚಾರಣೆ. ಪಕ್ಷದ ಪರವಾಗಿ ನಾನು ಮಾತಾಡ್ತಾ ಇಲ್ಲ. ಒಬ್ಬ ನಾಯಕನಾಗಿ ಒಂದು ವಿರೋಧ ಪಕ್ಷನಾಗಿ ಏನು ಎತ್ತಾರೆ ಕಾರ್ಪೊರೇಷನ್ ಆಗಿ ನಡೆದಿರೋ ಅವ್ಯವಹಾರ ಬಗ್ಗೆ ಅದರಿಂದ ಎಲ್ಲರಿಗೂ ಬಂದದ್ದು ಸರ್. ನಾವು ಸಂತೋಷವಾಗಿ ಇದಕ್ಕೆ ಒಪ್ಕೊಂತೀವಿ. ನಾವು ಇನ್ನು ಮುಂದೆ ಬರೋ ದಿನಗಳಿಗೆ ಪ್ರತಿಯೊಂದು ವಿಚಾರಣೆ ನಾನು ವಿಶೇಷವಾಗಿ ಜಮೀರ್ ಅಹಮದ್ ಸಾಹೇಬ್ ಮೇಲೆ ನಾನು ನಿಮ್ಮನ್ನ ಗಮನಕ್ಕೆ ತರಿಸ್ತಾ ಇದ್ದೀನಿ. ನೀವು ಇಂಥ ಆಫೀಸರ್ಗಳಿಗೆ ಇಂಥ ಡಿಪಾರ್ಟ್ಮೆಂಟ್ಗಳಿಗೆ ಒಪ್ಪಟ್ಟು ಸರಿಯಾಗಿ ಆಗ್ತದೆ ಅಂತ ಸಾಧ್ಯವಿಲ್ಲ ವಿಚಾರಣೆ. ದಯವಿಟ್ಟು ತಕ್ಷಣ ಇದ್ರ ಮೇಲೆ ನೀವು ಮೇಲಿನ ಅಧಿಕಾರಿ ಮುಖ್ಯ ತನಿಖೆ ಮಾಡಿ. ನಾನು ಹೇಳ್ತಾ ಇರೋದು ಒಂದು ಒಟ್ಟು ಅಂತೇಳಿ ನಾನು ಮಾತು ಮುಗಿಸ್ತೀನಿ ಸರ್. ನಮಸ್ಕಾರ. ಮತ್ತೆ ಹುಮಾಯೂನ್ ಖಾನ್ ಈಗ ತಾವು ಬರ್ಕೊಳ್ಳಿ ಸರ್. ಬಹಳ ವಿಶೇಷವಾಗಿ ಇದು ನಮ್ಮ ಮನೆ ನಾವು ಸ್ವಚ್ಛತೆ ಇಟ್ಕೊಂಡಿದ್ರೆ ನಾವು ಬೇರೆಯವ್ರಿಗೆ ಒಳ್ಳೆಯದು ತಪ್ಪಾಗ್ತದೆ. ಈ ವಿಚಾರದಾಗೆ ಯಾಕೆ ಇವ್ರ ಮೇಲೆ ಅಪಾದನೆ ಮಾಡ್ತಾ ಇದ್ದಂದ್ರೆ 2022 ಡಾಕ್ಯುಮೆಂಟ್ ಸೃಷ್ಟಿ ಆಯ್ತಲ್ಲ ಬಜಾಜ್ ನಿರ್ಧಾರಿಸಿರುವಾಗ ಅಡ್ಮಿನಿಸ್ಟ್ರೇಟರ್ ಅವ್ರ ಕಸ್ಟಡಿನಾಗೆ ಎಲ್ಲ ಪ್ರಾಪರ್ಟೀಸ್ ಇರೋದು ವಫ್ ಆಫೀಸರ್ ಕಸ್ಟಡಿನಾಗೆ. ಅವ್ರ ಕರ್ತವ್ಯ ಏನಂದ್ರೆ ಇಮಿಡಿಯೇಟ್ ಮಾಹಿತಿ ತರಬೇಕು. 2022 ಇವತ್ತುವರೆಗೆ ಕಂಪ್ಲೇಂಟ್ ಎಲ್ಲಿ ಮಾಡಿಲ್ಲ. ಈ ಪ್ರಾಪರ್ಟಿ ವಫಲ್ಲಿ 64 ಗೆಜೆಟ್
339 ಸೀರಿಯಲ್ ನಂಬರ್ನಾಗ ಆಗಿದೆ. ಇದರ ಕಾಪಿ ಇಲ್ಲ ಸರ್, ನಿಮ್ಗೆ ಹಾಕ್ತೀನಿ ಸರ್, ಗೆಜೆಟ್ ನೋಟಿಫೈಡ್. ಯಾಕಂದ್ರೆ ಈ ಪ್ರತಿಯೊಂದು ಡಾಕ್ಯುಮೆಂಟ್ ನಾವು RTIನಾಗೆ ಕೇಳ್ಬೇಕು. ನಮಗೆ RTI ಕೇಳಿದ್ರೆ ಸ್ವಲ್ಪ ಟಾರ್ಚರ್ ಮಾಡ್ತಾರೆ. ಯಾಕಂದ್ರೆ ಎಲ್ಲಿ ಹೊರಗೆ ಬರ್ತದಪ್ಪ, ಏನ್ ಮಾಡ್ತಾರಪ್ಪ ಇವರು, ಇಷ್ಟೆಲ್ಲ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿದ್ರೆ ನಮ್ಗೆ 3 ವರ್ಷ ಆಯ್ತು. 105 ವರ್ಷ ಚರಿತ್ರೆ ಬರಿಬೇಕಾಗಿತ್ತು, ಯಾರು ಏನು ಹೆಂಗ ಅಂತೇಳಿ. ಅದಕ್ಕೆ ಮೊನ್ನೆ ಒಂದು ವಿಡಿಯೋ ಮಾಡಿ ಬಿಟ್ಟೆ, ಎಲ್ಲ ಪ್ರತಿಯೊಂದು 15 ನಿಮಿಷ ವಿಡಿಯೋ ಮಾಡಿ